Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೇಲೆ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಿದ್ದಾರೆ. ಆದರೆ ಅವರನ್ನ ಗೆಲ್ಲಿಸಿದ್ದೇ ನೀವೇ ಮೊದಲಿಗೆ ಉತ್ತರಿಸಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಸ್ಕ್ಯಾಂಡಲ್, ರಾಜಕೀಯ ಜಂಗಿ ಕುಸ್ತಿ. ಮೋದಿ ಪ್ರತಿಕ್ರಿಯೆಗೆ ಕಾಂಗ್ರೆಸ್ ಪಟ್ಟು, ಪ್ರಜ್ವಲ್ ರಾಕ್ಷಸ ಎಂದ ಪ್ರಿಯಾಂಕಾ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವೈರಲ್ ವಿಡಿಯೋಗಳು ಮತ್ತು ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ದಾಖಲಾದ ಲೈಂಗಿಕ ದೌರ್ಜನ್ಯದ ಎಫ್ಐಆರ್ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಅತಿದೊಡ್ಡ ಲೈಂಗಿಕ ಹಗರಣ ಅಂದಿರೋ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಉತ್ತರಕ್ಕೆ ಪಟ್ಟು ಹಿಡಿದು ಕೂತಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೆಣ್ಣು ಮಕ್ಕಳ ಮಾಂಗಲ್ಯದ ಬಗ್ಗೆ ಮಾತನಾಡುವ ಮೋದಿಜಿಗೆ ಒಬ್ಬ ರಾಕ್ಷಸ ದೇಶ ಬಿಟ್ಟು ಹೋಗೋದು ಗೊತ್ತಾಗಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. कर्नाटक में एक बहुत बड़ी बात निकली है कि उनके साथ जो मंच पे खड़े थे, जिनके लिए मोदी जी ने वोट मांगा, उन्होंने हजारों महिलाओं के साथ दुष्कर्म किया, हजारों महिलाओं के साथ. मैं पूछना चाहती हूँ मोदी जी क्या कहते हैं इसके बारे में. जहां विपक्ष के नेता जाते हैं इनको पता चल जाता है, लेकिन इस तरह का अपराधी, इस तरह का राक्षस इस देश को छोड़ के चले जाता है और इनको पता नहीं चलता. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಇಡೀ ಪ್ರಕರಣದ ಬಗ್ಗೆ ಬಿಜೆಪಿ ನಿಲುವೇನು ಅಂತ ಪ್ರಶ್ನಿಸಿದ್ದಾರೆ. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ಬಿಜೆಪಿ? ಅಶೋಕನ್ ನುಂಚ್ಕೊಳ್ಳೋದಲ್ಲ, ವಿಜಯೇಂದ್ರನ್ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು ಅವ್ರ ಪಾರ್ಟಿದು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಬಿಜೆಪಿ? ಆದರೂ ಕೂಡ ಇದೆಲ್ಲ ಅವ್ರಿಗೆ ಮುಂಚೆನೇ ಗೊತ್ತಿದ್ರೂ ಕೂಡ ತಮ್ಮ ರಾಜಕೀಯ ಲಾಭಕ್ಕೋಸ್ಕರನೋ ಏನು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ನಾರಿ ಶಕ್ತಿ, ನಾರಿ ಸನ್ಮಾನ ಅನ್ನುವಂಥ BJP ಪಕ್ಷದವರು ಮೈತ್ರಿ ಮಾಡಿಕೊಂಡು ಅಮಿತ್ ಶಾ ಅವರು ಮೈಸೂರು ಪ್ರವಾಸದಲ್ಲಿದ್ದಾಗ ಈ ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸ್ತಾರೆ. ನಾರಿ ಶಕ್ತಿ ಅಂತ ಹೇಳ್ತಾರೆ, ಮಹಿಳಾ ಸಮ್ಮಾನ್ ಅಂತ ಹೇಳ್ತಾರೆ, ಬೇಟಿ ಬಚಾವ್ ಅಂತ ಹೇಳ್ತಾರೆ. ಈ ಸಾವಿರಾರು ಜನ ಮಹಿಳೆಯರು, ಸಾವಿರಾರು ಜನ ಕನ್ನಡಿಗರು, ಕನ್ನಡತಿಯರು ನಮ್ಮ ಕರ್ನಾಟಕದ, ನಮ್ಮ ದೇಶದ ಹೆಣ್ಣುಮಕ್ಕಳಲ್ವಾ? ಪ್ರಜ್ವಲ್ ಪ್ರಕರಣ ತೀವ್ರ ವಿವಾದದ ಸ್ವರೂಪ ಪಡೆಯುತ್ತಿದ್ದಂತೆ ದಳನಾಯಕ ಕುಮಾರಸ್ವಾಮಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಹೇಳಿದ್ದಾರೆ. ಆದ್ರೆ HDK ಮಾತಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. SIT ರಚನೆ ಆಗಿದೆ. ನಾನು ನಿನ್ನೆನೂ ಹೇಳಿದ್ದೇನೆ, ನಿನ್ನೆಯೂ ಸಹ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಹೇಳಿದ್ದೇನೆ. ನಾನು ಇದಕ್ಕಿಂತ ಇನ್ನೇನು ಹೇಳಕ್ಕಾಗುತ್ತೆ? ಯಾವ ಒತ್ತಡಕ್ಕೆ ಮಣಿದಿದ್ದಾರೋ, ಏನು ಇವರು ಅಧಿಕಾರದ ದರ್ಪವನ್ನು ತೋರಿಸಿದಾರೋ, ಏನು ಹೆದರಿಸಿದಾರೋ, ಏನು ಬ್ಲ್ಯಾಕ್ ಮೇಲ್ ಮಾಡಿದಾರೋ, ಇದಕ್ಕೆ ಉತ್ತರ ಕೊಡಬೇಕಲ್ಲ ಕುಮಾರಸ್ವಾಮಿ ಅವರು. ಬರೀ ಉಪ್ಪು ತಿಂದ್ರೆ ನೀರು ಕುಡಿತಾರೆ ಅಂತಂದ್ರೆ. ಇನ್ನು ಇಡೀ ಪ್ರಕರಣದಲ್ಲಿ ಬಿಜೆಪಿ ಅಂತರ ಕಾಯ್ದುಕೊಂಡಿದೆ. ಕಾನೂನು ಕ್ರಮ ಆಗ್ಲಿ ಅಂತ ವಿಜಯೇಂದ್ರ ಸ್ಪಷ್ಟನೆ ನೀಡಿದ್ರೆ, ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರವೇ ಪ್ರಜ್ವಲ್ರನ್ನ ವಿದೇಶಕ್ಕೆ ಕಳುಹಿಸಿದ್ದು ಅನ್ನೋ ಆರೋಪವಿದೆ ಅಂತ ಹೇಳಿದ್ರು. ನೋಡಿ, ಈಗಾಗಲೇ ರಾಜ್ಯ ಸರ್ಕಾರ SIT ಮಾಡಿದೆ, ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸತ್ಯಾಸತ್ಯತೆಗಳು ಹೊರ ಬರ್ತದೆ, ಅಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ. ಮತ್ತು ನನಗೇನೋ ಅನುಮಾನ ಬರ್ತಾ ಇದೆ. ನಮಗೆ ಈ ಪ್ರಕರಣ ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸರ್ಕಾರ SITಯನ್ನು ರಚನೆ ಮಾಡಿದೆ. SIT ರಚನೆ ಮಾಡಿದ ತಕ್ಷಣವೇ ಜನರು ಅಲ್ಲಿ ಮಾತೇನು ನಡೀತಾ ಇದೆ ಅಂದರೆ, ಕೇಂದ್ರ ಸರ್ಕಾರದವರೇ ಪ್ರಜ್ವಲ್ ರೇವಣ್ಣನವ್ರನ್ನ ವಿದೇಶಕ್ಕೆ ಕಳಿಸಿರೋದು. ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟು ಪ್ರಚಾರ ಮಾಡಿ ಗೆಲ್ಲಿಸಿದ್ಯಾರು? ಕಾಂಗ್ರೆಸ್ ಆರೋಪಗಳಿಗೆ ಕೆಂಡಾಮಂಡಲರಾದ ಅಶೋಕ್. ಒಂದೆಡೆ ಬಿಜೆಪಿ ಮತ್ತು ಜೆಡಿಎಸ್ ಮೇಲೆ ಪ್ರಜ್ವಲ್ ವಿಚಾರವಾಗಿ ಕಾಂಗ್ರೆಸ್ ಮುಗಿಬೀಳುತ್ತಿದ್ರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ.
ಈ ಹಿಂದೆ ಕಾಂಗ್ರೆಸ್ನವರೇ ಪ್ರಜ್ವಲ್ ಬೆಂಬಲಿಸಿ ಗೆಲ್ಲಿಸಿದ್ರು, ಮೊದಲು ಅವರೇ ಉತ್ತರಿಸಲಿ ಅಂದ್ರು. ಹೋದ್ ಸರಿ ಪ್ರಜ್ವಲ್ ರೇವಣ್ಣ ಇವಾಗ MP ಅಲ್ವಾ, ಅವ್ರಿಗೆ ಹೋದ್ ಸರಿ ಕ್ಯಾನ್ವಾಸ್ ಮಾಡಿದವರು ಯಾರು? ಟಿಕೆಟ್ ಕೊಟ್ಟವರು, ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ. ಅವರು ಒಟ್ನಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿದೆ, ಮೈತ್ರಿ ನಾಯಕರಿಗೆ ಮುಜುಗರ ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.